From the heart of Mandya, Keremadi powder jaggery brings natural sweetness to every home. ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ಕಿಚ್ಚ ಸುದೀಪ್ ಅವರ ಜನ್ಮದಿನಾಚರಣೆ. ಕಿಚ್ಚ ಸುದೀಪ್ ಅವರಿಗೆ PR ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅವರಿಗೆ ತಾಯಿ ಭುವನೇಶ್ವರಿ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ. ಹೀಗೆ ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಹಲವಾರು ಚಿತ್ರಗಳನ್ನು ಅವ್ರು ಮಾಡಲಿ, ಯಶಸ್ವಿಯತ್ತ ಅವರು ಮುನ್ನುಗ್ಗಲಿ ಅಂತ ನಾನು ಅವ್ರನ್ನ ಪ್ರೀತಿಯಿಂದ ಹಾರೈಸುತ್ತೇನೆ. ಬನ್ನಿ ಅವ್ರ ಬಗ್ಗೆ ಒಂದೆರಡು ಚಿಕ್ಕ ಮಾಹಿತಿಗಳನ್ನ ಇವತ್ತು ಹಂಚ್ಕೊಳ್ಳೋಣ. ಅವರು 97ರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶ ಪಡೆದರು. ಉಮಾಶ್ರೀ ಅವರ ಜೊತೆಯಲ್ಲಿ ತಾಯವ್ವ ಅನ್ನೋ ಒಂದು ಚಿತ್ರದಲ್ಲಿ ಅವರು ಕನ್ನಡ ಚಿತ್ರರಂಗಕ್ಕೆ ಪ್ರವೇಶ ಪಡೆದರು. ತಾಯವ್ವ ಒಂದು ವಿಭಿನ್ನವಾದ ಚಿತ್ರದ ಮೂಲಕ ಅವರು ಕನ್ನಡ ಚಿತ್ರರಂಗಕ್ಕೆ ಪ್ರವೇಶ ಪಡೆದರು. 97ರ ನಂತರ ಅವರು 98ರಲ್ಲಿ ರಮೇಶ್ ಅವರ ಜೊತೆಯಲ್ಲಿ ಸುನಿಲ್ ಕುಮಾರ್ ದೇಸಾಯಿ ಅವರ ನಿರ್ದೇಶನದ ಪ್ರತ್ಯರ್ಥ ಅನ್ನೋ ಒಂದು ಚಿತ್ರದಲ್ಲಿ ನಟಿಸ್ತಾರೆ. ಆ ಎರಡು ಚಿತ್ರಗಳಲ್ಲೂ ತಾಯವ್ವ ಹಾಗೂ ಪ್ರತ್ಯರ್ಥ ಎರಡು ಚಿತ್ರಗಳಲ್ಲೂ ಒಂದು ಚಿಕ್ಕ ಪಾತ್ರ, ಈಗ ಬಂದು ಆಗೋಗೋ ಥರ ಒಂದು ಚಿಕ್ಕ ಪಾತ್ರಗಳು ಮಾಡ್ತಾರೆ ಅಷ್ಟೇ ಅವರು. ಆ ಎರಡು ಚಿತ್ರಗಳ ನಂತರ ಸುನಿಲ್ ಕುಮಾರ್ ದೇಸಾಯಿ ಅವರ ನಿರ್ದೇಶನದಲ್ಲೇ ಒಂದು ಸಂಗೀತಮಯ ಚಿತ್ರ ಇವರು ಹೀರೋ ಆಗಿ ನಟಿಸ್ತಾರೆ. ಅದೇ ಸ್ಪರ್ಶ. ನೋಡಿ, ಇವರಿಗೆ ಆರಂಭದಲ್ಲಿ ಎರಡು ಚಿತ್ರ, ನಿಮಗೆ ತಾಯವ್ವ ಹಾಗೂ ಪ್ರತ್ಯರ್ಥ ಎರಡು ಚಿತ್ರಗಳಲ್ಲಿ ಒಂದು ಅಭಿನಯನ ಕಂಡು ಪತ್ರಿಕೆಗಳಲ್ಲೂ ಹಾಗೂ ಎಲ್ಲದರಲ್ಲೂ ಇವ್ರ ಬಗ್ಗೆ ಪರಗೆಲ್ಲ ಒಳ್ಳೆಯ ನಟನೆ ಮಾಡಿದ್ದಾರೆ. ಇವರು ಒಂದು ರೀತಿಯಲ್ಲಿ ಕನ್ನಡ ಚಿತ್ರರಂಗದ ಮುಂದಿನ ಯುವ ಭರವಸೆಯ ನಟ ಅಂತ ಬಿಟ್ಟು ಇವ್ರ ಬಗ್ಗೆ ಇದು ಮಾಡ್ತಾರೆ. ನಂತರ ಇವರು ಸ್ಪರ್ಶ ಚಿತ್ರದಲ್ಲಿ ನಾಯಕ ನಟರಾಗಿ ಬೆಳ್ಳಿತೆರೆಗೆ ಬರ್ತಾರೆ. ಈ ಸ್ಪರ್ಶ ಚಿತ್ರ ನಿಮಗೆ ಜುಲೈ ತಿಂಗಳಲ್ಲಿ ಬಿಡುಗಡೆ ಆಗಿರುತ್ತೆ. ಜುಲೈ 28 ಜುಲೈ 28, 27 ಇಲ್ಲ 28, 27ರಲ್ಲಿ ಈ ಚಿತ್ರ ಬಿಡುಗಡೆ ಆಗುತ್ತೆ. ಈ ಚಿತ್ರ ಜುಲೈ ಬಿಡುಗಡೆ ಕೊನೆಯ ವಾರದಲ್ಲಿ ಬಿಡುಗಡೆ ಆಗುತ್ತೆ. ಚಿತ್ರ ಬಿಡುಗಡೆ ಆಗಿ 3 ದಿನಗಳ ನಂತರದಲ್ಲೇ ಈ ಚಿತ್ರ ಬಿಡುಗಡೆಯಾಗಿ 3 ದಿನಗಳ ನಂತರದಲ್ಲೇ ಕನ್ನಡಿಗರ ಕಣ್ಮಣಿ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಪ್ರೀತಿಯ ಅಣ್ಣವರವರ ಅಪಹರಣ ಆಗುತ್ತೆ. ನೋಡಿ, ಒಂದು ಒಳ್ಳೆಯ ಚಿತ್ರ, ಸುನಿಲ್ ಕುಮಾರ್ ದೇಸಾಯಿ ಅವರ ನಿರ್ದೇಶನದ, ಸುದೀಪ್ ಅವರ ಅಭಿನಯದ ಒಂದು ಒಳ್ಳೆಯ ಚಿತ್ರರಂಗಕ್ಕೆ ಬಂದ ತಕ್ಷಣವೇ ಈ ಅಪಹರಣ ಕೇಸ್ ಆಗುತ್ತೆ. ಆ ಕೇಸ್ ಆಗಿದ್ದೇ ಸ್ವಲ್ಪ ದಿನಗಳ ನಂತರ ಇಡೀ ಚಿತ್ರರಂಗ ನಿಶಬ್ದ ಆಗಿರುತ್ತೆ. ಇಡೀ ಚಿತ್ರ ನಿಶಬ್ದ ಆದಾಗ ಇವ್ರ ಚಿತ್ರನೂ ಸಹ ನಿಶಬ್ದ ಆಗುತ್ತೆ. ಅವ್ರಿಗಲ್ಲಿ ಹೊಡೆತ ಬಿಡುತ್ತೆ. ಆಮೇಲೆ ಅಣ್ಣವ್ರು ಬರ್ತಾರೆ, ಬಂದ್ರ ಮೇಲೆ ನಂತರ ಆ ಚಿತ್ರನ ಮತ್ತೆ ಮರು ಬಿಡುಗಡೆ ಮಾಡ್ತಾರೆ. ಚಿತ್ರ ಸಾಧಾರಣ ಮಟ್ಟಿಗೆ ಯಶಸ್ವಿ ಕಾಣುತ್ತೆ. ಚಿತ್ರದಲ್ಲಿ ಸಾಧಾರಣ ಮಟ್ಟದ ಯಶಸ್ವಿ ಕಂಡ್ರೂ ಈ ಚಿತ್ರದ ಇವರ ಅಭಿನಯಕ್ಕೆ ಇಡೀ ನಮ್ಮ ಕರ್ನಾಟಕದ ಜನತೆ ಹಾಗೂ ಪತ್ರಿಕೆಗಳಲ್ಲಿ ಇವರ ಅಭಿನಯನ ಹೊಗಳು ಬರೀತಾರೆ. ಒಬ್ಬ ಭರವಸೆಯ ನಟ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಿದ ಅಂತ ಬಿಟ್ಟು ಇವ್ರ ಬಗ್ಗೆ ಬರೀತಾರೆ. ನಂತರ ಇವರು ಸ್ಪರ್ಶ ಚಿತ್ರದ ನಂತರ ಇವರು ಹುಚ್ಚ ಚಿತ್ರದ ನಟನೆ ಮಾಡ್ತಾರೆ. ಹುಚ್ಚ ಚಿತ್ರದಲ್ಲಿ ಅಭಿನಯಿಸ್ತಾರೆ. ಅದು ತಮಿಳಿನ ಚಿತ್ರದ ರಿಮ್ಯಾಕ್ ಹುಚ್ಚ ಕರ್ನಾಟಕದಲ್ಲಿ ಬಿಡುಗಡೆ ಆಗುತ್ತೆ. ಇವರು ಅಭಿನಯ ಕಂಡು ಇಡೀ ಕರ್ನಾಟಕ ಜನತೆ ಮೂಕಸ್ಮರಣೆ ಆಗ್ತಾರೆ. ಉತ್ತಮವಾಗಿ ಅಭಿನಯಿಸ್ತಾರೆ. ಒಂದು ಒಳ್ಳೆಯ ಪಾತ್ರ
ಹುಚ್ಚ ಚಿತ್ರದಲ್ಲಿ. ಮೊದಲು ಕಾಲೇಜು ಪಾತ್ರಗಳ ನಂತರ ಆಮೇಲೆ ಹುಚ್ಚ ಆಗಿ ಆ ಅಭಿನಯ ನೀವು ಮಾತ್ರ ಸೂಪರಾಗಿ ಅಭಿನಯ ಮಾಡಿದರು ಹುಚ್ಚ ಚಿತ್ರದಲ್ಲಿ. ಹುಚ್ಚ ಚಿತ್ರದಲ್ಲಿ ಅವ್ರಿಗೆ ಆಸ್ಕರ್ ಅಂತ ಒಂದು ಪ್ರಶಸ್ತಿಗೂ ಮೀರಿದಂಥ ಒಂದು ಮಾತು ಅವ್ರಿಗೆ ಬರುತ್ತೆ. ಏನು ಆ ಮಾತು? ಹುಚ್ಚ ಚಿತ್ರವನ್ನು ಅಣ್ಣವ್ರು ನೋಡ್ತಾರೆ. ಅಣ್ಣವ್ರು ನೋಡಿ ಅವ್ರಿಗೆ ಫೋನ್ ಮಾಡಿ ಮನೆ ಕರೆಸಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾರೆ. ಸಖತ್ತ ಮಾಡಿದ್ದೀಯ ಸುದೀಪ್ ಅವರೇ, ನೀವು ಬೊಮ್ಮಟಾಗಿದೆ, ನಿಮ್ಮ ಅಭಿನಯ ನೋಡಿ ನನಗೆ ಖುಷಿ ಆಯಿತು ಅಂತಂದ್ಬಿಟ್ಟು ಅಣ್ಣವರು ಆ ಚಿತ್ರನ ನೋಡಿ ಖುಷಿಪಡ್ತಾರೆ. ಖುಷಿಪಟ್ಟು ಸುದೀಪ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾರೆ. ನೋಡಿ, ಜಗತ್ತಿನ ನಟ ಸಾರ್ವಭೌಮ ಅಣ್ಣವರು. ಅಣ್ಣವ್ರ ಕೈಯಲ್ಲೇ ಇವ್ರನ್ನ ಉಗುಳಿಸ್ಕೊಂಡಿದ್ದಾರೆ ಅಂದರೆ ಇವರು ಒಬ್ಬರು ಎಂಥ ನಟ ಲೆಕ್ಕ ಹಾಕೊಳ್ಳಿ. ಅಣ್ಣವರೇ ಇವ್ರ ಚಿತ್ರ ನೋಡಿ ಖುಷಿಪಟ್ಟು ಅವ್ರನ್ನ ಮನೆ ಕರೆದು ಮಾತಾಡಿಸಿ ಅಭಿನಂದನೆ ಮಾಡಿ ಕಳಿಸೋದಿದೆ ನೋಡಿ, ಅದು ಸಾಮಾನ್ಯ ಮಾತಲ್ಲ. ಯಾಕಂದರೆ ಅಣ್ಣವರು ಎಲ್ಲ ನಟನೆ ಮಾಡಿಬಿಟ್ಟವರು. ಅಂಥವ್ರು ಇವ್ರ ನಟನೆ ಇಷ್ಟ ಆಗಿದೆ ಅಂದರೆ ಇವ್ರ ನಟನೆ ಹೇಗಿದೆ ಅನ್ನೋದನ್ನ ನೀವು ಒಂಥರ ಯೋಚನೆ ಮಾಡಿ. ಸರಿ, ತುಂಬ ಮೆಚ್ಚುಗೆ ಅಣ್ಣವರಾಯಿತು. ಅನಂತರ ಚಿತ್ರ ಭರ್ಜರಿ ಯಶಸ್ವಿ ಕಾಣುತ್ತೀರಿ, ಸೂಪರ್ ಹಿಟ್ ಆಗುತ್ತೆ ಪಿಕ್ಚರು, 100 ಡೇಸ್ ಹೋಗುತ್ತೆ. ಎಲ್ಲರ ಬಯಲು ಹುಚ್ಚ ಮತ್ತು ಆ ಚಿತ್ರದ ಹಾಡುಗಳು ಒಂಥರ ಜನಕ್ಕೆ ಇದಾಗ್ಬಿಡ್ತಾರೆ, ಅವರ ಅಭಿನಯಕ್ಕೆ ಮಾರೋಗ್ಬಿಡ್ತಾರೆ. From the heart of Mandya, Keremadi Powder Jaggery brings natural sweetness to every home. ನಂತರ ಇವ್ರು ಬಂದಂಥ ಅನೇಕ ಚಿತ್ರಗಳು ಸಹ ಸೂಪರ್ ಹಿಟ್ ಸಾಲಿಗೆ ಸೇರ್ಕೊತದೆ. ನಂದಿ, ಕಿಚ್ಚ, ಸ್ವಾತಿ ಮುತ್ತು, ಮೈ ಆಟೋಗ್ರಾಫ್, ಶಾಂತಿ ನಿವಾಸ, ಮುಸ್ಸಂಜೆ ಮಾತು, ವೀರಮದಕರಿ, ಕೆಂಪೇಗೌಡ, ಹೀಗೆ ಅನೇಕ ಚಿತ್ರಗಳು ಅವ್ರಿಗೆ ಒಂಥರ ಚಿತ್ರರಂಗದಲ್ಲಿ ಅವ್ರಿಗೆ ಭದ್ರವಾದ ಸ್ಥಾನವನ್ನು ಅವ್ರಿಗೆ ಕೊಡುತ್ತೆ. ಮತ್ತು ಈಗ ಅಂತ ಒಂದು ಚಿತ್ರ ಮಾಡ್ತಾರೆ.